ಕೃಷಿಕರು ಎಲ್ಲ ಇಡೀ ರಾತ್ರಿ ಇಡೀ ಅವರು ಫೀಲ್ಡ್ನಲ್ಲೇ ಇದ್ದರು. ಅವರು ಪ್ರತಿ ಸರಿ ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅವರು ಕಂಪ್ಲೀಟ್ ಮಾನಿಟರ್ ಮಾಡಿ ಅಲ್ಲಿ ಅವರೇ ತಂತಾನೆ ರಾತ್ರಿ 1 ಗಂಟೆ ತನಕ ಫೀಲ್ಡ್ನಲ್ಲೇ ಇದ್ದರು. ಈಗ ಅವರು ಈಗ ಎಲ್ಲೆಲ್ಲಿ ಮೋಸ್ಟ್ ಈಗ ಎಲ್ಲ ಜಾಗದಲ್ಲಿ ಫ್ಲಡ್ಡಿಂಗ್ ಈಗ ಫ್ಲಡ್ಸ್ ಎಲ್ಲ ರಿಸೀಡ್ ಆಗಿದೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಇದು ಹಳೆ ಸಮಸ್ಯೆ, ಇದನ್ನು ಒಂದು ವೈರಸ್ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಈ ಸಾಯಿಲ್ ಲೇಔಟ್ನಲ್ಲಿ ಈಗ ಬಂದಿದೆ, ಯಾಕಂತ ಹೇಳಿದರೆ ಇವತ್ತಿನ ದಿವಸ ಸ್ವಲ್ಪ ನೋಡ್ಬೋದಿತ್ತು ಸಮಸ್ಯೆ ಏನಂತ ಹೇಳಿ. ಇದನ್ನು ನಾವು ಈಗ ಬಿಡಿಯ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಹೇಗೆ ಮುಂದುವರಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ಮಾತಾಡ್ತೀವಿ. ಸರ್ 25 ವರ್ಷದಿಂದ ಕೂಡ ಇದೇ ಸಮಸ್ಯೆ ಇದೆ ಸರ್. ಬಿಡಿಯ ಜೊತೆ ಮಾತಾಡಿ ಬಗೆಹರಿಸ್ತೀವಿ ಅಂತಾನೆ ಇದ್ದಾರೆ, ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ವೆಲ್, ದಿಸ್ ಇಸ್ ಅ BDA layout, ಸೊ ವಿ ಹ್ಯಾವ್ ಟು ಟಾಕ್ ಟು ದೆಮ್. ಬಟ್ ಅದು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ನಮ್ಮದು ಏನಿದೆ ಇದರಲ್ಲಿ ವೆಂಟ್ ಸ್ವಲ್ಪ ಡಿಸಿಲ್ಟಿಂಗ್ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಈಗಾಗಲೇ ನಾನು ನಮ್ಮ ಟೀಮ್ ಹತ್ರ ಕೇಳ್ತೀನಿ. ಕೆಲವು ಜಾಗದಲ್ಲಿ ತಾವು ನೋಡಿರ್ಬೋದು ಈ ಕಡೆನೇ ಈಗ ಎಲ್ಲ ಸಿಲ್ಟಿಂಗ್ ಆಗಿದೆ ಅಥವಾ ಫ್ಲೋ ಇಲ್ಲ ಅಂತ ಹೇಳಿ. ವೆದರ್ ವಿ ಕ್ಯಾನ್ ಡಿಸಿಲ್ಟಿಟ್ ಈಗಾಗಲೇ ಚೆಕ್ ಮಾಡ್ತೇನೆ. ಇನ್ನೊಂದು ವೆಂಟಿದು ಬಗ್ಗೆ ಸಹ ಚರ್ಚೆ ಆಯಿತು, ಅದು ಭಾಳ ಸ್ಲೋ ನಡೀತಾ ಇದೆ. ಬಿಕಾಸ್ ಅದು ಪುಷ್ ವೆಂಟ್ ಮಾಡಬೇಕಾಗ್ತದೆ, ನಮ್ಮ ಕಬಾಕ್ಸ್ ಪುಷಿಂಗ್ ಮಾಡಬೇಕಾಗ್ತದೆ. ಅದು ಈಗ ನಾನು ಚೆಕ್ ಮಾಡ್ತೇನೆ. ಸರ್ ಈ ಬಾರಿ ಏನೋ ಪರಿಹಾರ ಸಿಗುತ್ತೆ ನಾ ಸಾಯಿಲ್ ಲೇಔಟಿಗೆ ಅಂತ ಅಲ್ಲಿ ಜನ ಗೋಳಾಡ್ತಿದ್ದಾರೆ ಸರ್. ಪ್ರತಿ ವರ್ಷ ಮಳೆ ಬಂತಂದರೆ ಇದೇ ಸಮಸ್ಯೆ. ಸುಮಾರು ಕಮಿಷನರ್ ಬಂದು ಹೋಗ್ತಾರೆ, ಏನೋ ಪರಿಶೀಲನೆ ಮಾಡ್ತಾರೆ, CM ಬರ್ತಾರೆ. ಇಟ್ಸ್ ಓಕೆ, CM ಬಂದಿದ್ರು ಲಾಸ್ಟ್ ಟೈಮ್. CM ಬಂದು ಆದೇಶ ಕೊಟ್ಬಿಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಕೆಲಸ ಆಗ್ತದೆ ಇಲ್ಲ. ಇದು ಸ್ವಲ್ಪ ಏನಾದರೂ ಸ್ಟಕ್ ಆಗಿಬಿಟ್ಟು ಅದನ್ನು ಪುಷ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್ ಕಮಿಷನರ್ ಬಂದಾಗ ಮೋಟ್ರು ತಂದಿಟ್ಟಿದ್ದಾರೆ ಸರ್. ಬೆಳಗ್ಗೆವರೆಗೂ ಕೂಡ ಅಲ್ಲಿನ ಜನ ಡ್ರೈನ್ ವಾಟರ್ ಎಲ್ಲ ಓಡಾಡ್ತಾ ಇದ್ರು. ನೀವು ಬರ್ತೀರಾ ಅಂತ ಗೊತ್ತಾಗಿದ ತಕ್ಷಣ ಮೋಟ್ರು ತಂದಿಟ್ಟಿದ್ದಾರೆ 5 ನಿಮಿಷದ ಮುಂಚೆ. ಸೊ ಸರಿ ಸರ್, ಅಧಿಕಾರಿಗಳು ಬರ್ತಾರೆ ಅಥವಾ ಮಿನಿಸ್ಟರ್ ಬರ್ತಾರೆ, ನಾವು ಚರ್ಚೆ ಮಾಡ್ತಿದ್ದೇವೆ. ಇಲ್ಲಿ ಏನಾದರೂ ಒಂದು ಡೀಟೇಲ್ ಫೈನಲಿ ಒಂದು ಸಂಪ್ ಮಾಡಿ ಟೆಂಪ್ರರಿ ಸೊಲ್ಯೂಷನ್ ಅಂತ ಹೇಳಿದರೆ ಸಂಪ್ ಮಾಡಿ ಸ್ವಲ್ಪ ಪಂಪಿಂಗ್ ಮಾಡಿಬಿಟ್ಟು ನೀರು ತೆಗಿಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ನಾವು ಮಾಡಬೇಕಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ಸಿಂದ ಮಾಡಬೇಕಾ ಅಥವಾ BDA ಮಾಡಬೇಕಾ, ಅವ್ರ ಜೊತೆಗೆ ಈಗಾಗಲೇ ನಾವು ಚರ್ಚೆ ಮಾಡ್ತೇವೆ. ದಿಸ್ ಈಸ್ ಒನ್ ಆಫ್ ದ ಅನ್ಕವರ್ಡ್ ಅನ್ಕ್ಲಿಯರ್ಡ್ ಪಾಯಿಂಟ್ಸ್. ಏನು ನಮಗೆ ಫ್ಲಡ್ಡಿಂಗ್ ಲಾಸ್ಟ್ ಟೈಮ್ ಇತ್ತಲ್ಲ 207 ಪಾಯಿಂಟ್ ನಾವು ಐಡೆಂಟಿಫೈ ಮಾಡಿದ್ದೇವೆ. ದಿಸ್ ಇಸ್ ಸ್ಟಿಲ್ ಅನ್ಕ್ಲಿಯರ್. ನೌ ದಟ್ ವಿ ಹ್ಯಾವ್ ನೋನ್ ದ ಎಕ್ಸ್ಟೆಂಟ್ ಆಫ್ ದ ಪ್ರಾಬ್ಲಮ್, ವಿ ವಿಲ್ ಟ್ರೈ ಟು ಎನ್ಶ್ಯೂರ್ ಈ ಮಾನ್ಸೂನಲ್ಲಿ ಸಮಸ್ಯೆ ಆಗ್ತದೆ. ಸರ್ ಈಗ ನಗರದಲ್ಲಾಗಿರುವಂಥ ಮಳೆ ಏನಿದೆ, ಆ ಮಳೆ ಆಗಿ ಎಲ್ಲೆಲ್ಲಿ ಫ್ಲಡ್ ಆಗಿದೆ ಬಹುತೇಕವಾಗಿ BMRCL ಕಾಮಗಾರಿಯಿಂದನೇ ಆಗ್ತಾ ಇರೋದು. BMRCL ಕಾಮಗಾರಿ ತಡ ಆಗ್ತಾ ಇದೆ ಅಂತೇಳಿ ಪುಲಕೇಶಿ ನಗರ NC ಕಾಲೋನಿ ಇರ್ಬೋದು, ಪೋಟ್ರಿ ರಸ್ತೆ ಇರ್ಬೋದು, ಎಲ್ಲ ಕಡೆ ಕೂಡ BMRCL ನಿಧಾನವಾಗಿ ಕೆಲಸ ಮಾಡ್ತಾ ಇದೆ. ವೆಲ್, ಅದು ನಾವು ಒಪ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂತ ಹೇಳಿ ಹೋಲ್ಡಿಂಗ್ ದ ಚಾರ್ಜ್ ಆಫ್ BMRCL ಆಲ್ಸೋ. ಲಾಸ್ಟ್ ಇಯರ್ ನಾವು ನಾಗವಾರದಲ್ಲಿ ಸ್ವಲ್ಪ ಜಾಗ ಐಡೆಂಟಿಫೈ ಮಾಡಿದ್ದು, ಅಥವಾ ಜಾಗ ಅಲ್ಲ, ಒಂದು ಬ್ಲಾಕೇಜ್ ಐಡೆಂಟಿಫೈ ಮಾಡಿದ್ದೇವೆ. ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಇದಾಗಲೇ ಅದನ್ನು ಕ್ಲಿಯರ್ ಮಾಡಿಸಿ ಇಟ್ಟಿದ್ದೀವಿ. ಐ ಹ್ಯಾವ್ ಟೋಲ್ಡ್ ಆಲ್ ದ BMRCL ಸ್ಟಾಫ್ ಆಲ್ಸೋ, ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು, ಅದು ಬ್ಲಾಕೇಜಸ್ ಇರಬಾರ್ದು ಅಂತೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಸ್ಟಾಪೇಜಸ್ ಆಯಿತು ನಮ್ಮ ಅಧಿಕಾರಿಗಳು BMRCLಗೆ ಹೇಳಿದ್ದೇನೆ, ನೀವು ಅದನ್ನು ಸಹ ವಿಶೇಷ ಗಮನ ತಗೊಂಡು ಯು ಶುಡ್ ಅಲ್ಲಿ ನಾವು ವಾಟರ್ ಹೋಗಲಿಕ್ಕೆ ಅಥವಾ ನೀರು ಹೋಗಲಿಕ್ಕೆ ವ್ಯವಸ್ಥೆ ಸರಿಪಡಿಸಬೇಕು. ಸರ್ ಇನ್ನು ರಸ್ತೆ ಗುಂಡಿಗಳು ಇನ್ನು ಆಗಿದ್ದಾವೆ, ಮಳೆ ಬಂದರು ಮತ್ತೆ ಅದೇ ಈಗ ಕಾಣ್ತಾ ಇದೆ. ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು, ಅದನ್ನು ಮುಚ್ಚಲಿಕ್ಕೆ ನಾವೀಗ ಎಷ್ಟಿದೆ ಅಂತ ಸರ್ ಇನ್ನು? ಈಗ ನಮ್ಮದು ಒಂದು ಆ್ಯಪ್ ಇದೆ. ನಾವು ಗುಂಡಿಗಳು ಒಂದು ನಮ್ಮ ಒಂದು ಆ್ಯಪ್ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು 22,000ದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ 2,000 ಕನಿಷ್ಠ ಅನ್ಕ್ಲಿಯರ್ಡ್ ಇದೆ ಅಂತೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ. ಯಾಕಂತ ಹೇಳಿದರೆ 22,000 ಗುಂಡಿ ಇದೆ, ಕ್ಲಿಯರ್ ಆಯಿತು. ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು 800ರಿಂದ 1,500 ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದರೆ ಅದು ಅನ್ಕ್ಲಿಯರ್ಡ್ ಇದೆ. ಬಟ್ ಸಿಟಿಸನ್ಸ್ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್, ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡಿತಾ ಇರ್ತೀವಿ. ಸರ್ ಇನ್ನು ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ, ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಚ್ಚಲಿಕ್ಕೆ. ಸರ್ ಇನ್ನು ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಸರ್, ಇನ್ನು ಹಾಗೆ ನೀರು ಹೋಗ್ತಿಲ್ಲ ಸರಾಗವಾಗಿ. ರಾಜಕಾಲುವೆಗಳಿಂದ ಹೂಳೆತ್ತಿಲ್ಲ, ಇನ್ನು ಕಸಗಡ್ಡೆ ಹಾಗೇ ಇದೆ, ತುಂಬ ದುಡ್ಡು ಬರುತ್ತೆ. ಇಲ್ಲಪ್ಪ, ನಾವು ಸ್ವಂತವಾಗಿ ನಾನು ನೋಡಿದ್ದೇನೆ. ಬಹುತೇಕ ಜಾಗದಲ್ಲಿ 1 ವಾರದ ಹಿಂದೆ ಅಥವಾ 10 ದಿವಸ ಹಿಂದೆ ನಾವು ಕ್ಲೀನ್ ಮಾಡಿದರೂ ಸಹ ಪ್ಲಾಸ್ಟಿಕ್ಕು ಮತ್ತು ಇದೆಲ್ಲ ಕೆಲವು ಜನರಲ್ಲಿ ಬಿಸಾಡ್ತಾ ಇದ್ದಾರೆ. ನಾವು ದಿಸ್ ಇಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಇದೊಂದು ನಾವು ಸೈಕಲ್ನಲ್ಲಿ ವಿಸಿಟ್ ಮಾಡ್ತಾ ಇರಬೇಕು. ಸರ್ ಈಗ ಸುಮಾರು ಒಂದು 70ರಿಂದ 80 ಮನೆಗಳಿಗೆ ನೀರು ನುಗ್ಗಿ ಮನೆ ಒಳಗಡೆ ಇರೋವಂಥ ಎಲ್ಲ ಆಹಾರ ಪದಾರ್ಥಗಳೆಲ್ಲ ಸಮಸ್ಯೆ ಆಗಿದೆ. ಪರಿಹಾರ ಏನು? ಅಷ್ಟು ಮನೆಗಳಿಗೆ ಪರಿಹಾರ ನಾಳೆ ವ್ಯವಸ್ಥೆ ಮಾಡಿಬಿಡ್ತಾರೆ. ಪರಿಹಾರ ಎಷ್ಟು ಕೊಡ್ಬೇಕು? ನಮ್ಮ
ಡಿಸಾಸ್ಟರ್ ಮ್ಯಾನೇಜ್ ಇದರೊಳಗೆ ಬರ್ತಾ ಇದ್ದರೆ ಇಮಿಡಿಯೇಟ್ಲಿ ಪರಿಹಾರ ಕೊಡ್ಲಿಕ್ಕೆ. ಸರ್ ಇನ್ನು ಎಲ್ಲೆಲ್ಲಿ ಇವತ್ತು ವಿಸಿಟ್ ಮಾಡಿದ್ರಿ ಸರ್ ಈ ಮಳೆಗೆ ಅನಾಹುತಕ್ಕೆ? ನಾವೀಗ ಇಲ್ಲಿ ನಾವು ಮಾನ್ಯತಾನಲ್ಲಿ ಸ್ವಲ್ಪ ನೀರು ನಿಂತಿದೆ ಅಂತ ಹೇಳಿ ಅದನ್ನು ನೋಡಲಿಕ್ಕೆ ಬಂದಿದ್ದೇನೆ. ನಮ್ಮ ನಾಗವಾರ ಹತ್ರ ಬಂದಿದ್ದೇವೆ, ಈಗ ಸಾಯಿಲ್ ವ್ಯವಸ್ಥೆ ಬಂದಿದ್ದೇವೆ. ಇದು 3 ಮೇಜರ್ ಪಾಯಿಂಟ್ಸ್ ಇಲ್ಲಿದೆ. ಬೇರೆ ಜಾಗದಲ್ಲಿ ಎಲ್ಲಿ ನೀರು ನಿಂತಿದ್ದು ಈ ಥರ